ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಿಂಚನ ರಾಜ್. ಇವತ್ತು ಈ ವಿಡಿಯೋದಲ್ಲಿ ಸಿಂಪಲ್ ಮಾರ್ನಿಂಗ್ ಟಿಫನ್ ಆ್ಯಂಡ್ ಕಿಚನ್ ಮೇಕವರ್, ಈ ಸಿಂಪಲ್ ಟಿಫನ್ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಎಷ್ಟೋ ಜನಕ್ಕೆ ಸಡನ್ನಾಗಿ ದೋಸೆ ತಿನ್ನಬೇಕು ಅನಿಸುತ್ತೆ. ಅಕ್ಕಿ, ಉದ್ದಿನ ಕಾಳು ಇವೆಲ್ಲ ಉಣ್ಣಿ ರುಬ್ಬಿ ಮಾಡೋದು ತುಂಬ ಕಷ್ಟ ಅನಿಸುತ್ತೆ. ಒಂದೇ ಒಂದ್ಸಲ ಈ ಥರ ಟ್ರೈ ಮಾಡಿ, ತುಂಬ ಟೇಸ್ಟ್ ಕೊಡುತ್ತೆ. ಇದನ್ನು ಮಾಡೋದು ಕೂಡ ಈಸಿ. ಇದಕ್ಕೆ ಬೇಕಾಗಿರೋದೇ 3 ಐಟಮ್ಸ್. ಏನೇನು? ರವೆ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟಿದ್ರೆ ಸಾಕು. ಆರಾಮಾಗಿ ಒಂದು ಟೊಮೊಟೊ ರವೆ ದೋಸೆ ರೆಡಿ ಮಾಡ್ಕೊಬೋದು. ಇದಕ್ಕೆ ನೀವು ಪಲ್ಯ ಬೇಕಾದರೂ ಮಾಡ್ಕೊಬೋದು ಅಥವಾ ಚಟ್ನಿ ಬೇಕಾದರೂ ಮಾಡ್ಕೊಬೋದು. ಇದನ್ನು ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ. ಟೊಮೊಟೊ, ಈರುಳ್ಳಿ ಆ್ಯಂಡ್ ಬೆಳ್ಳುಳ್ಳಿನ ಕ್ಲೀನಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸರ್ ಗ್ರೈಂಡರ್ಗೆ ಹಾಕೊಂಡು ನುಣ್ಣಗೆ ರುಬ್ಕೊಬೇಕು. ಅದನ್ನು ನುಣ್ಣಗೆ ರುಬ್ಬಿರೋ ಪೇಸ್ಟ್ನ ನಿಮಗೆ ಯಾವ ರವೆ ಬೇಕೋ ಆ ರವೆ ತೊಗೊಳ್ಳಿ. ನಾನಿಲ್ಲಿ ಸಣ್ಣ ರವೆ ತೊಗೊಂಡಿದ್ದೀನಿ. ಸಣ್ಣ ರವೆ ಆದ್ರೂ ಒಂದು ಸತಿ ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋದು ಬೆಸ್ಟು. ನೀವೇನಾದರೂ ದಪ್ಪ ರವೆ ಯೂಸ್ ಮಾಡಿದ್ರೆ ಆ ರವೆನ ರುಬ್ಕೊಬೇಕಾಗುತ್ತೆ. ಸಣ್ಣ ರವೆ ಯೂಸ್ ಮಾಡಿದ್ರು ಸಣ್ಣ ರವೆನೂ ರುಬ್ಕೊಬೇಕಾಗುತ್ತೆ. ರುಬ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ. ಸೊ ಅದರಿಂದ ರುಬ್ಕೊಳ್ಳೋದು ಬೆಸ್ಟು. ಸೊ ರುಬ್ಕೊಂಡಾದಮೇಲೆ ನೀವು ಮೊದಲೇ ರುಬ್ಕೊಂಡು ಇಟ್ಕೊಂಡಿರೋಂಥ ಪೇಸ್ಟ್ನ ಅದಕ್ಕೆ ಆ್ಯಡ್ ಮಾಡಿ ಕ್ಲೀನಾಗಿ ಕಲಿಸ್ಕೊಬೇಕು. ಕಲಿಸ್ಕೊಳ್ಳೋದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ನಿಮ್ಮ ಮನೇಲಿ ಮೊಸರಿದ್ರೆ ಮೊಸರು ಆ್ಯಡ್ ಮಾಡಿ. ಮೊಸರಿರೋದು ಆ್ಯಡ್ ಮಾಡಿದ್ರೆ ಸೊ ಹುಳಿ ಬರುತ್ತೆ. ಹುಳಿ ಬಂದಾಗ ತುಂಬ ಚೆನ್ನಾಗಿ ಬರುತ್ತೆ. ಸೊ ಮೊಸರಿದ್ರೆ ಆ್ಯಡ್ ಮಾಡಿ, ಇಲ್ಲಾಂತಂದರೆ ಸ್ಕಿಪ್ ಮಾಡ್ಕೊಬೋದು. ಇಲ್ಲಿ ನನ್ನ ಹತ್ರ ಇತ್ತು, ಆ್ಯಡ್ ಮಾಡಿದ್ದೀನಿ. ನಿಮ್ಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಬೋದು. ನೋಡಿ, ಈ ಥರ ಕಲಿಸ್ಕೊಬೇಕು. ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ದೋಸೆ ಹಿಟ್ಟಿನ ಕನ್ಸಿಸ್ಟೆಂಟಿಗೆ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಕಲಸಿರೋ ದೋಸೆ ಹಿಟ್ಟನ್ನ ಒಂದು 15 ನಿಮಿಷ ಅಥವಾ 20 ನಿಮಿಷ ಉಣಿಲಿಕ್ಕೆ ಬಿಡಬೇಕು. ಅದು ಉಣಿಯೋಷ್ಟರಲ್ಲಿ ನಾವು ಚಟ್ನಿ ಅಥವಾ ಪಲ್ಯ ಏನು ಬೇಕಾದ್ರೂ ಪ್ರಿಪೇರ್ ಮಾಡ್ಕೊಬೋದು. ನಾನಿಲ್ಲಿ ಕೆಂಪು ಚಟ್ನಿ ಮಾಡ್ತಾಯಿದ್ದೀನಿ. ಕೆಂಪು ಚಟ್ನಿಗೆ ಬೇಕಾಗಿರೋದು ಸ್ವಲ್ಪ ತೆಂಗಿನಕಾಯಿ ತುರಿ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಕಡಲೆ ಆ್ಯಂಡ್ ಕಡಲೆ ಬೀಜ ಆ್ಯಂಡ್ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನೂ ಹಾಕಿ ಕ್ಲೀನಾಗಿ ರುಬ್ಕೊಬೇಕು. ಸ್ವಲ್ಪ ನೀರು ಜಾಸ್ತಿಯಾಗಿ ಸ್ವಲ್ಪ ತೆಳ್ಳಗಾಗ್ಬಿಟ್ಟಿತ್ತು. ಆ ನಂತರ ಒಂದು ಸ್ವಲ್ಪ ಕಡಲೆ ಹಾಕಿ ಕ್ಲೀನಾಗಿ ರುಬ್ಕೊಂಡು ಚೆನ್ನಾಗಿ ಬಂತು. ಇಲ್ಲಿ ನೋಡ್ತಿರ್ಬೋದು ದೋಸೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹಾಕಿದ್ದೀನಿ ಅಂತ. ಕ್ಲೀನಾಗಿ ಎದ್ದಿದೆ, ಚೆನ್ನಾಗಿ ಬಂದಿತ್ತು. ತುಂಬ ಒಂಚೂರು ಕಿತ್ತೋಗಲಿಲ್ಲ, ಏನೂ ಇಲ್ಲ, ಚೆನ್ನಾಗಿ ಬಂದಿತ್ತು. ಬಟ್ ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ, ಸೂಪರಾಗಿ ಬಂದಿತ್ತು ಆ್ಯಂಡ್ ಟೇಸ್ಟಿಯಾಗಿತ್ತು. ಆ್ಯಂಡ್ ಇವಾಗ ಅಡುಗೆ ಮನೆ ಕ್ಲೀನ್ ಮಾಡಬೇಕು. ನೋಡ್ತಿರ್ಬೋದು ನೀವೇ ಅಡುಗೆ ಮನೆ ಎಷ್ಟು ಗಲೀಜಾಗಿದೆ ಅಂತ. ಸೊ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಹತ್ರ ಬರ್ತಿದೆಯಲ್ವಾ, ಅದಕ್ಕೂ ಹೆಲ್ಪ್ ಆಗುತ್ತೆ ಅಂತ ಇವಾಗಲೇ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡೆ. ನೋಡ್ತಿರ್ಬೋದು ಯಾವ ಥರ ಆಗಿದೆ ಅಂತ. ಒಂದು 3 ಜಾಗನ 1 ಅವರಲ್ಲಿ ಬೇಕಾದ್ರೆ ಕ್ಲೀನ್ ಮಾಡ್ಕೊಬೋದು. ಬಟ್ ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ 2 ಅವರ್ ಆದರೂ ಟೈಮ್ ಬೇಕೇ ಬೇಕು. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ನಾನು ಇದೇ ಜಾಗದಲ್ಲಿ. ಸೊ ಅದಕ್ಕೆ ನನಗೆ ಏನು ಚೆನ್ನಾಗಿರುತ್ತಲ್ವೋ ಗೊತ್ತಿಲ್ಲ, ಮನೆ ಒಂದು ಚೆನ್ನಾಗಿದ್ರೆ ನನ್ನ ಮನಸ್ಸು ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಅವಾಗವಾಗ ಚೇಂಜಸ್ ಮಾಡ್ತಾ ಇರ್ತೀನಿ. ಈ ಕಡೆ ಇರೋದು ಆ ಕಡೆಗೆ, ಆ ಕಡೆ ಇರೋದು ಈ ಕಡೆಗೆ ಚೇಂಜ್ ಮಾಡ್ತಾನೆ ಇರ್ತೀನಿ. ಸೊ ಇಷ್ಟೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ 2 ಅವರ್ ಅಂತೂ ತೊಗೊಂತು. ಅಷ್ಟು ಸೆಲ್ಫಲ್ಲಿರೋ ಗಲೀಜು ಅಥವಾ ಬೇರೆ ಥರ ಕಲೆಗಳೆಲ್ಲ ಹೋಗಬೇಕು ಅಂದರೆ ಸ್ವಲ್ಪ ಸೋಡಾ ಆ್ಯಂಡ್ ಹುಣಸೆಹಣ್ಣು ಆ್ಯಂಡ್ ಉಪ್ಪು, ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಕ್ಲೀನಾಗಿ ಉಜ್ಕೊಬೇಕು. ಉಜ್ಕೊಂಡಾದ್ಮೇಲೆ ಅದನ್ನೊಂದು ಸ್ವಲ್ಪ ನೀರಲ್ಲಿ ಹಾಕಿ ತೊಳೆದು ಒಣ ಬಟ್ಟೆಲಿ ಒರೆಸ್ಬಿಟ್ಟು ಇನ್ನೊಂದು ಸಲ ಎಣ್ಣೆ ಜಿಡ್ಡಿದ್ದೇ ಇರುತ್ತೆ. ಸೊ ಆವಾಗ ಸ್ವಲ್ಪ ಸೋಪ್ ಹಾಕಿ ಕ್ಲೀನಾಗಿ ಒರೆಸ್ಕೊಂಡು ಅದೊಂಥರ ತೆವದ ಬಟ್ಟೆಲಿ ಒರೆಸಿ ಒಣ ಬಟ್ಟೆಲಿ ಒರೆಸ್ಕೊಂಡ್ರೆ ಕ್ಲೀನಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೆಲ್ಫ್ನೆಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ಬಾಕ್ಸಲ್ಲಿರೋ ಕಾಳುಗಳನ್ನೆಲ್ಲ ಸಪ್ರೇಟಾಗಿ ಹಾಕಿ ಕ್ಲೀನಾಗಿ ಬಾಕ್ಸ್ನೆಲ್ಲ ಸೋಫಲ್ಲಿ ಹಾಕಿ ಉಜ್ಕೊಂಡು ಒಂದು ಬಟ್ಟೆಲಿ ಒರೆಸಿ ಆ ಬಾಕ್ಸ್ಗಳಿಗೆ ಕಾಳುಗಳನ್ನೆಲ್ಲ ಹಾಕಿ ಇಟ್ಟಿರೋಷ್ಟರಲ್ಲಿ 1 ಅವರ್ ಆಗಿಬಿಡುತ್ತು. ಅಷ್ಟರಲ್ಲಿ ಅಪ್ಪ ಫೋನ್ ಮಾಡಿದ್ರು, ಹೊಲ್ದಾಗ ಬಾ ಅಂತ. ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಬಟ್ ಅಡುಗೆ ಮನೆ ಯಾವ ಥರ ಕ್ಲೀನ್ ಮಾಡ್ಕೊಂಡಿದ್ದೆ, ಯಾವ ಥರ ರೆಡಿ ಮಾಡ್ಕೊಂಡಿದ್ದೆ ಅಂತ ವೀಡಿಯೋ ಮಾಡಿದ್ದೀನಿ, ನೀವೇ ನೋಡ್ತಿರ್ಬೋದು. ಇಲ್ಲೊಂದು ನಾನು ಗಿಡ ಮಡಿಕೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ಹೆಸ್ರು ಗೊತ್ತಿಲ್ಲ, ಈ ಗಿಡದ ಹೆಸ್ರು ಶೋ ಗಿಡ ಅಂತ ನನಗೊಂದು ಗೊತ್ತು. ನಿಜವಾಗ್ಲೂ ಗಿಡದ ಹೆಸ್ರು ನನಗೆ ಗೊತ್ತಿಲ್ಲ. ಬಟ್ ಮೇಲ್ಗಡೆ ಬಂದರೆ ಇದನ್ನು ನಾನೇ ರೆಡಿ ಮಾಡ್ಕೊಂಡಿದ್ದು. ಸೊ ವೇಸ್ಟಾಗಿ ಬಿದ್ದಿತ್ತು, ಯಾಕೆ ಎಸೆದು ಅಂತ ನಾನೇ ರೆಡಿ ಮಾಡಿಕೊಂಡೆ. ಇಲ್ಲೇನಿದೆ ಅಂತಂದರೆ ಗುಡ್ ಫುಡ್ ಗುಡ್ ಕಿಚನ್ ಅಂತ ಇದೆ. ಹಿಂದೆ ಟರ್ನ್ ಮಾಡಿದ್ರೆ ಮೈ ಕಿಚನ್ ಮೈ ರೂಲ್ಸ್ ಅಂತ ಇದೆ. ಸೊ ಎಸ್,
ಈ ಥರ ನಾನು ಪುಟ್ಟ ಅಡುಗೆ ಮನೇನ ಮೇಕ್ ಓವರ್ ಮಾಡ್ಕೊಂಡಿದ್ದೆ. ಅಷ್ಟರಲ್ಲಿ ಅಪ್ಪ ಫೋನ್ ಮಾಡಿ ಹೊಲ್ದ ಹತ್ರಕ್ಕೆ ಹಸು ಇಟ್ಕೊಂಬಂದು ಕೊಡು ಅಂತ ಅಂದರು. ಸೊ ಅದಕ್ಕೆ ಹೊಲ್ದ ಹತ್ರ ಹೋಗೋಣ ಅಂತ ಹಸು ಇಟ್ಕೊಂಡು ಹೋಗ್ತಿದ್ದೆ. ಚೆಲುವೆ ಚೆಲುವೆ ಚೆಲುವಿಗೆ ಚೆಲುವೆ ಒಲವೇ ಒಲವಿಗೆ ಒಲವೇ ಈ ಮಗುವಂಥ ಚೆಲುವೆಗೊಂದು ಮಗುವಮ್ಮ, ಆ ಮಗುವಲ್ಲೇ ನಮ್ಮ ಬಾಳ ನಗುವಮ್ಮ. ಈ ಮಗುವಂಥ ಚೆಲುವೆಗೊಂದು ಮಗುವಮ್ಮ, ಆ ಮಗುವಲ್ಲೇ ನಮ್ಮ ಬಾಳ ನಗುವಮ್ಮ. ಚಂದನದ ಬೊಂಬೆ ಇದೆ, ಈ ಬೊಂಬೆಯಲ್ಲೂ ಪುಟ್ಟ ಬೊಂಬೆ ಇದೆ, ಪುಟ್ಟ ಹೆಜ್ಜೆ ಇಟ್ಟು ಬಾರೆ ಬೊಂಬೆಯೇ. ಅಪ್ಪನ ಕೂಡ ತಗೋ ಬಂದು ಕೊಟ್ಟಿದ್ದು ನಮ್ಮನೆ ಬರ್ತಾನೆ ಚಂಪಾ. ನೋಡಿ ಇವನೇ ನಾನು ಸಾಕಿರೋ ನಾಯಿ. ಹೊಲ್ದಾಗ ಬಿಡೋಕ್ಕೆ ಕಾಲೇಜಿಗೆ ಬಿಡೋಕ್ಕೆಲ್ಲ ಬರ್ತಾನೆ. ಮಳೆ ಬೇರೆ ಬರ್ತಾಯಿತ್ತು. ಹೊಲ ಮಾತ್ರ ಸಖತ್ತಾಗಿ ಕಾಣಿಸ್ತಿತ್ತು, ಸ್ವರ್ಗದ ಥರ. ಈ ಜಾಗ ಈ ವೇಳೆ ಸಿಗೋದುಂಟೆ ಆಮೇಲೆ, ಬೇಕೀಗ ವಾಪಸ್ಸು ಪಿಸು ಮುತ್ತಿನ ಮಾಲೆ, ಬರೆಯುವ ಮುನ್ನವೇ ಓದು ನಿವೋಲೆ. ಹೊಲ್ತವಿಂದ ಬಂದು ಸ್ವಲ್ಪ ಹೊತ್ತು ಕೂತಿದ್ದು. ಅಪ್ಪನಿಗೆ ಊಟ ತಗೋಗಿದ್ದು ಬಾಕ್ಸ್ಗಳು ಹ್ಯಾಂಡ್ ಪ್ಲೇಟ್ಸ್ಗಳೆಲ್ಲ ಹಾಗೆ ಇದ್ದು, ಅವನ್ನೆಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ ಮನೆಗೆ ತಗೋಗ್ತಿದ್ದೆ. ಸ್ವಲ್ಪ ಹೊತ್ತು ಕೂತಿದ್ದು, ನಿದ್ದೆ ಬರ್ತಿತ್ತು. ಒಂದು ಸ್ವಲ್ಪ ಹೊತ್ತು ಮನೆಗೆ ಕೊಡೋಣ, ಅಪ್ಪ ಸಾಯಂಕಾಲಕ್ಕಲ್ವ ಬರುಳಿದು ಅಂತ. ಸೊ ಪಾತ್ರೆಗಳನ್ನೇ ನಾನು ಸಿಂಕ್ ಹಾಕಿ ಬೆಳಗಲಿಲ್ಲ. ಸೊ ಒಂದು ಸ್ವಲ್ಪ ಹೊತ್ತು ಹೋಗಿ ನಿದ್ದೆ ಮಾಡಿದೆ. ನಿದ್ದೆ ಮುಗಿಸ್ಕೊಂಡು ಬಂದು ನೀ ತಾನೇ ಕಾರಣ ತಲೆ ಗಿರ 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 ತಲೆ ಗಿರ ಗಿರ ಗಿರ. ನಾನಿದ್ದಾಗ ಆಲ್ರೆಡಿ 1:30 ಆಗಿಬಿಟ್ಟಿತ್ತು. ಬೆಳಿಗ್ಗೆ ತಿಂಡಿ ತಿನ್ಕೋಗಿದ್ದು, ಇನ್ನು ಊಟ ಮಾಡಿರಲಿಲ್ಲ. ಸೊ ಮಧ್ಯಾಹ್ನ ಆಗಿಬಿಟ್ಟಿತ್ತು, ಆಲ್ರೆಡಿ 2 ಗಂಟೆ ಆಗಿತ್ತು. ಸಾಯಂಕಾಲ ಬೇರೆ ಹೊಲ್ದ ಹತ್ರ ಹೋಗ್ಬೇಕಿತ್ತು. ಸೊ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು, ಮೇವು ನೀಯಕ್ಕೆ ಹೊರಡೋಣ ಅಂತ. ಊಟ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಆಲ್ರೆಡಿ 3:30 ಆಗಿಬಿಟ್ಟಿತ್ತು. ಸೊ ಅಷ್ಟರಲ್ಲಿ ಪಾತ್ರೆ ಬೆಳಗಿದ್ದು ಹೊಲ್ತಕ್ಕೆ ಹೊರಡೋಣ ಅಂತ ಪಾತ್ರೆ ಬೆಳಗ್ತಿದ್ದೆ. ಸರಿದಾರಿ ತೋರಿಸು ಸೀದಾ ಹೃದಯಕ್ಕೆ ಕಣ್ಣೆದುರೆ, ನೀ ಹಾಗೆ ಮಿಂಚಿ ಮಾಯವಾದಂತೆ. ಉಸಿರಿನ ಭಾಷೆಗೆ ವಿವರಣೆ ತಕೆ, ಮನಸ್ಸಿನ ಲೋಕಕ್ಕೆ ನೀ ತಾರೆ ಆಕಾಶ. ನಾನು ನಿಲುಗಡೆ ಬೇಕಿದೆ ಅಲೆಯುವ ಜೀವಕ್ಕೆ, ಕನಸನು ಈಗಲೇ. ಪಾತ್ರೆ ಎಲ್ಲನೂ ವಾಶ್ ಮಾಡಿಕೊಂಡೆ. ಇನ್ನೂ ಟೈಮ್ ಇತ್ತು ಅಂದ್ಬಿಟ್ಟು ಪಾತ್ರೆಗಳನ್ನ ಜೋಣಿಸ್ಕೊಂಬಿಡೋಣ ಅಂತ ಜೋಣಿಸ್ಕೊಂಡೆ. ಇನ್ನೂ ಮಳೆ ನಿಂತಿರಲಿಲ್ಲ, ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಅಂದರೂ ಹೊಲ್ದತ್ರಕ್ಕೆ ಹೋದೆ ಛತ್ರಿ ತಗೊಂಡು. ಸೊ ಮಳೇಲಿ ಆಡ್ತಾ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅಪ್ಪನ ಜೊತೆ ಯಾರೋ ಇದ್ದರು, ಬೈತಾರೆ ಅಂದರೆ ಸುಮ್ಮನೆ ಆಗಿಬಿಟ್ಟೆ. ಗಾಳಿ ಮಾತ್ರ ಮಸ್ತ್ ಆಗೋದೈತೆ. ಮಳೆ ಬಂದು ಸ್ವಲ್ಪ ನಿಂತಿತ್ತು, ಇನ್ನೂ ಶೂರ ನಿಂತಿತ್ತು. ಸ್ವಲ್ಪ ಕೆಳಗಡೆ ಕೂತ್ಕೊಳ್ಳೋಣ ಅಂದ್ಕೊಂಡೆ. ಸಿಕ್ಕಾಪಟ್ಟೆ ಮಳೆ ಬಂದಿರೋದ್ರಿಂದ ಕೆಳಗಡೆ ಎಲ್ಲ ಬದಿಯಾಗಿತ್ತು. ಸೊ ಅಪ್ಪ ನೀರು ಕುಡಿಸಿರಲ್ಲ ಹಸುಗೆ, ನೀರು ಕುಡಿಸ್ಕೊ ಕರ್ಕೋಗೋಣ ಅಂತ ಅಂದರು. ಅಪ್ಪ ಯಾರ ಜೊತೆನೂ ಮಾತಾಡ್ತಿದ್ರು ಅಂತ ನಾನು ಹಸುಗೆ ನೀರು ಕುಡಿಸೋಕೆ ಬಂದೆ. ಹಸುಗಳಿಗೆ ಕಟ್ಟೆಲಿ ನೀರು ಕುಡಿಸ್ಕೊಂಡು ಮನೆಗೆ ಇಟ್ಕೋದೆ. ಮನೆಗೆ ಇಟ್ಕೋಗಿ ಹಸುಗಳಿಗೆ ಮೇವು ಕೊಟ್ಟು ನಾನು ಮನೆಗೆ ಬಂದು ಮಲ್ಕೊಂಡೆ. ಅಷ್ಟರಲ್ಲಿ ಅಪ್ಪ ಬಂದು ಅಪ್ಪನೇ ಹಾಲು ಕರ್ಕೊಂಡ್ರು. ಇವತ್ತಿನ ಬ್ಲಾಗ್ ಇಷ್ಟೇ. ಈ ಬ್ಲಾಗ್ ಎಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನನ್ನ ಚಾನಲ್ ಸಪೋರ್ಟ್ ಮಾಡಿ. ಎಲ್ರಿಗೂ ಬಾಯ್.